ನನ್ನ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಯಾಕಂತಂದ್ರೆ ಇದು ತುಂಬಾನೇ ಹೆಲ್ತ್ ಗೆ ರಿಲೇಟೆಡ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಿಂದ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಆಲ್ಮೋಸ್ಟ್ ಒಂದು 2 ಸಲ ಶೇರ್ ಮಾಡಿದೀನಿ. ಅದು ಎಷ್ಟು ಜನಕ್ಕೆ ರೀಚ್ ಆಗಿದೆ ಎಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ಬನಾನಾ ದಿಂಡಿನ ಜ್ಯೂಸ್ ನ ಮಾಡ್ತಾ ಇದೀವಿ. ಇದು ಫಸ್ಟ್ ಇದ್ರ ಬೆನಿಫಿಟ್ಸ್ ಏನು, ಇದನ್ನ ಯಾಕೆ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಸೊ ನಾನು ಇದಕ್ಕಿಂತ ಮುಂಚೆ ಬರೀ ಶಾರ್ಟ್ಸ್ ನ ಮಾಡಿ ಹಾಕಿದ್ದೆ. ಸೊ ಅದು ಎಷ್ಟು ಜನಕ್ಕೆ ರೀಚ್ ಆಗಿದೆ, ಎಷ್ಟು ಜನ ಅರ್ಥ ಮಾಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ. ನಾವು ಯೂಶಲಿ ಎವ್ರಿ ಮಂತ್ ನಾವು ಈ ಬನಾನಾ ದಿಂಡಿನ ಜ್ಯೂಸ್ ನ ಮಾಡ್ಕೊಂಡು ಕುಡಿತೀವಿ. ಸೊ ಇದನ್ನ ಯಾಕೆ ಕುಡಿಬೇಕು, ಯಾವ ತರ ಕುಡಿಬೇಕು ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ, ಸೊ ಹಾಗೆ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅಂತಾನು ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ನೀವು ಕೊನೆವರೆಗೂ ನೋಡ್ಬೇಕಾಗುತ್ತೆ. ಈ ಬನಾನಾ ಸ್ಟೆಮ್ ಜ್ಯೂಸ್ ನ ಮೈನ್ ಆಗಿ ನಾವು ಮಂತ್ಲಿ ಒನ್ಸ್ ತಿನ್ಲೇಬೇಕು, ಕುಡಿಲೇಬೇಕಾಗುತ್ತೆ. ಇದರಿಂದ ಕೆಲವು ರೆಸಿಪಿಗಳನ್ನು ಮಾಡ್ತಾರೆ, ಪಲ್ಯ ಆಗ್ಬೋದು, ಕರಿ ಆಗ್ಬೋದು, ಆತರ ಕೆಲವು ರೆಸಿಪಿಗಳಿದೆ. ಬಟ್ ನಾವು ನಮ್ಮ ಮನೆಯಲ್ಲಿ ಆ ರೆಸಿಪಿಗಳಿಗೆಲ್ಲದಕ್ಕಿಂತನೂ ತುಂಬಾನೇ ಬೆನಿಫಿಟ್ ಮತ್ತೆ ತುಂಬಾನೇ ಬೇಗ ನಮ್ಗೆ ಬೇಕಾಗಿರುವಂತಹ ಎಲ್ಲಾನು ಈ ಜ್ಯೂಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಜ್ಯೂಸ್ ನ ನಾವು ಮೇನ್ಲಿ ಏನು ಕುಡಿಬೇಕು ಅಂತಂದ್ರೆ, ಕಿಡ್ನಿ ಸ್ಟೋನ್ ಸಮಸ್ಯೆ ನಮ್ಗೆ ಬರಬಾರ್ದು ಅನ್ನೋಂತ ಒಂದು ರೀಸನ್ಗೆ, ಹಾಗೆ ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಆಗ್ಲಿ ಅನ್ನೋಂತ ಒಂದು ರೀಸನ್ ಇಂದ ನಾವು ಇದನ್ನ ಕುಡಿತೀವಿ. ಯಾಕಂತಂದ್ರೆ ನಾವು ತಿನ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಕಲ್ಲು ಬಾಡಿ ಒಳಗಡೆ ಹೋಗ್ಬೋದು, ಮಣ್ಣು ಬಾಡಿ ಒಳಗಡೆ ಹೋಗ್ಬೋದು, ಮತ್ತೆ ಕೂದಲು ಆ ತರದೆಲ್ಲಾನು ನಮ್ಮ ಬಾಡಿ ಒಳಗಡೆ ಹೋಗಿ ಕುತ್ಕೊಂಡು ಅದು ಡೈಜೆಸ್ಟಿವ್ ಸಿಸ್ಟಮ್ಗಾಗ್ಲಿ ಕಿಡ್ನಿಗಾಗ್ಲಿ ಯಾವುದೇ ಪ್ರಾಬ್ಲಮ್ ಮಾಡದೇ ಇರ್ಲಿ. ಸೊ ಅದು ಕ್ಲೀನ್ ಆಗ್ಲಿ ಅನ್ನೋಂತಹ ಒಂದು ರೀಸನ್ ಇಂದ ನಾವು ಬನಾನಾ ಸ್ಟೆಮ್ ಜ್ಯೂಸ್ ನ ಕುಡಿತೀವಿ. ಇದನ್ನ ತುಂಬಾ ಜನ ತುಂಬಾ ರೀತಿಯಲ್ಲಿ ಉಪಯೋಗಿಸ್ತಾರೆ. ಸೊ ಹಳ್ಳಿಯಲ್ಲಿರೋರು ಅಕ್ಕಪಕ್ಕ, ಅವರ ಮನೆ ಅಕ್ಕಪಕ್ಕ ಬಾಳೆಹಣ್ಣಿನ ಮರ ಇದ್ರೆ, ಸೊ ಬಾಳೆ ಕಾಯಿನ ಕಟ್ ಮಾಡ್ಕೊಂಡಾದ್ಮೇಲೆ ಆ ಮರನ ಅಲ್ಲೇ ಕಟ್ ಮಾಡಿ ಸೆಂಟ್ರ್ ಪೋರ್ಷನ್ ಏನಿರುತ್ತೆ ಅದನ್ನ ನೀಟಾಗಿ ಚಾಕುವಿಂದ ತೆಗೆದು ಬಿಟ್ಟು, ಆ ಸೆಂಟ್ರ್ ಪೋರ್ಷನ್ ಅಲ್ಲಿ ಅವ್ರಿಗೆ ಯಾವ ಫ್ಲೇವರ್ ಬೇಕು, ಕೆಲವರು ಜೀರಿಗೆ, ಕಲ್ಲು ಸಕ್ಕರೆ, ಉಪ್ಪು ಆತರ ಮಿಕ್ಸ್ ಮಾಡಿ ರಾತ್ರಿ ಅದನ್ನ ನೀಟಾಗಿ ಅದ್ರಲ್ಲಿ ಏನು ಹುಳು ಹೋಗ್ಬಾರ್ದು, ಡಸ್ಟ್ ಅನ್ನು ಬೀಳ್ಬಾರ್ದು ಅಂತ ನೀಟಾಗಿ ಕವರ್ ಮಾಡಿ ಬೆಳಿಗ್ಗೆ ಆ ಜ್ಯೂಸ್ ನ ತಗೊಂಡು ಕುಡಿತಾರೆ. ಬಟ್ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಗೆ ಗಿಡಗಳು ಮರಗಳನ್ನ ನೋಡೋದೇ ಕಷ್ಟ ಆಗಿರುತ್ತೆ. ಅಂತದ್ರಲ್ಲಿ ನಮ್ಮ ಅಕ್ಕಪಕ್ಕ ಬಾಳೆ ಮರ ಆತರ ಸಿಗೋದಿಲ್ಲ. ಸೊ ಎಲ್ಲಾ ಮಾರ್ಕೆಟ್ ಅಲ್ಲೂ ಕೂಡ ಬಾಳೆ ದಿಂಡು ಸಿಕ್ಕೇ ಸಿಗುತ್ತೆ. ಸೊ ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇರೋದನ್ನ ನಾವು ಪಡ್ಕೊಂಡಿಲ್ಲ ಅಂತಂದ್ರೆ ಅದು ನಮ್ದು ಕರ್ಮ ಅಂತಾನೆ ಹೇಳ್ಬೋದು. ಈ ಜ್ಯೂಸ್ ನ ನೀವು ಮನೇಲಿ ಮಾಡ್ಕೊಂಡ್ ಕುಡಿತಿದ್ದೀರಾ ಅಂತಂದ್ರೆ ಬೆಳಿಗ್ಗೆನೆ ಕುಡಿಬೇಕಾಗುತ್ತೆ. ನೀವು ಮಧ್ಯಾಹ್ನ ಕುಡ್ದೆ, ನಾನು ಸಂಜೆ ಕುಡ್ದೆ ಅಂದ್ರೆ ಅದಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ನೀವು ಬೆಳಿಗ್ಗೆ ಏನಂತಂದ್ರೆ ಬ್ರಷ್ ಮಾಡಿದ ನಂತರ ನಿಮ್ದು ಡೈಲಿ ರೂಟೀನ್ ಏನಿರುತ್ತೆ, ಒಂದು ಗ್ಲಾಸ್ ತಣ್ಣೀರು ಅಥವಾ ಬಿಸಿನೀರು, ಕೆಲವರು ತಣ್ಣೀರ್ ಕುಡಿತಾರೆ, ಕೆಲವರು ಬಿಸಿನೀರ್ ಕುಡಿತಾರೆ. ಬೆಳಿಗ್ಗೆ ನಿಮ್ ಏನ್ ರೂಟೀನ್ ಇರುತ್ತೆ ಅದನ್ನ ಮುಗಿಸ್ಬಿಟ್ಟು ನೀರಷ್ಟೇ, ಅದು ಬಿಟ್ಟು ಬೇರೆ ಏನು ತಗೊಳಕ್ ಹೋಗ್ಬಿಡಿ. ಕಾಫಿ ಕುಡ್ದೆ, ತಿಂಡಿ ಕುಡ್ದೆ ಆತರ ಎಲ್ಲ ಕುಡಿಯೋಕ್ ಹೋಗ್ಬಾರ್ದು. ಬೆಳಿಗ್ಗೆ ಬ್ರಷ್ ಮಾಡಿದ್ಮೇಲೆ ನೀವು ನೀರು ಆತರ ಕುಡಿಯೋ ಅಭ್ಯಾಸ ಇದ್ರೆ ನೀರನ್ನ ಕುಡ್ದು, ನಿಮ್ದೇನಾದ್ರೂ ಆಯುರ್ವೇದಿಕ್ ಮೆಡಿಸಿನ್ ಬೆಳಿಗ್ಗೆ ಏನಾದ್ರು ತಗೊಳ್ಳೋದಿದ್ರೆ ಅದನ್ನ ತಗೊಂಡು, ನಾನಂತ ಈ ಬಾಳೆ ದಿಂಡಿನ ಜ್ಯೂಸ್ ಅನ್ನ ಕುಡ್ದು ಅಟ್ಲೀಸ್ಟ್ ನೀವು 1 hour ಆದ್ರೂ ಏನು ತಿಂದೆ ಏನು ಕುಡಿದೇನೆ ಇರ್ಬೇಕಾಗುತ್ತೆ. ಈ ಜ್ಯೂಸ್ ಮಾಡೋದು ತುಂಬಾನೇ ಈಸಿ, ಅದೇನು ತುಂಬಾ ಕಷ್ಟ ಏನಿಲ್ಲ. ಬಾಳೆದಿಂಡು ಎಲ್ಲಾ ಮಾರ್ಕೆಟ್ ಅಲ್ಲೂ ಸಿಗುತ್ತೆ. ಸೊ ನಾವು ಕಿಡ್ನಿ ಸ್ಟೋನ್ ಸಮಸ್ಯೆ ಬಂದು ಹಾಸ್ಪಿಟಲ್ಗೆ ಹೋದ್ವಿ ಅಂತಂದ್ರೆ ಅದಕ್ಕೆ 50,000, ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಕೂಡ ಬಿಲ್ ಮಾಡುವಂತ ಹಾಸ್ಪಿಟಲ್ಸ್ ಗಳಿದೆ. ಸೊ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಸಿಗುವಂತ ಒಂದ್ 50 ರೂಪಾಯಿ 100 ರೂಪಾಯಿ ಬಾಳೆದಿಂಡಲ್ಲೇ ನಾವು ಹಾಸ್ಪಿಟಲ್ಗೆ ಹೋಗಿ ಅಷ್ಟೆಲ್ಲ ಬಿಲ್ ಪೇ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ ಯಾಕೆ ನಾವು ಬಾಳೆ ದಿಂಡಿನ ಯೂಸ್ ಮಾಡ್ಬಾರ್ದು ಅಂತ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಇದ್ರದ್ದು ಪ್ರೈಸ್ ಏನ್ ತುಂಬಾನೇ ಇರೋದಿಲ್ಲ, ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 50 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಒಂದು ತಿಂಗಳಿಗೆ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಗೆ 50 ರೂಪಾಯಿನೂ ಖರ್ಚು ಮಾಡಕ್ ಆಗಲ್ಲ ಅಂತಂದ್ರೆ ಅದು ನೀವೇ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಎಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ ಇರೋ ಬಾಳೆ ದಿಂಡಿನ ಜ್ಯೂಸ್ ನ ಮಾಡೋದು ಯಾವ ತರ ಅಂತಂದ್ರೆ, ಬಾಳೆ ದಿಂಡಿನ ತಗೊಂಡ್ಬಂದು ಅದ್ರ ಮೇಲ್ಗಡೆ ತುಂಬಾ ಲೇಯರ್ಸ್ ಇರುತ್ತೆ, ಅದನ್ನೆಲ್ಲ ತೆಗೆದು ಒಳಗಡೆ ಗಟ್ಟಿದೊಂದು ಲೇಯರ್ ಬರುತ್ತೆ. ಸೊ ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ ಆದ ನಂತರ ನಾವು ಏನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ರುಬ್ಕೊಂಡ್ ಆದ ಮೇಲೆ
ಅದನ್ನ ಒಂದು ಜರಡಿಯಲ್ಲಿ ಸೋಸ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕುಡಿತಾ ಇದ್ದೀರಾ ಅಷ್ಟು ಜನಕ್ಕೆ ನೀವು 1-2 ಗ್ಲಾಸ್ ಅಥವಾ 3 ಗ್ಲಾಸ್ ಅಷ್ಟು ಜ್ಯೂಸ್ ಅನ್ನ ಮಾಡ್ಕೊಂಡು ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಆಪಲ್ ಸೀಡ್ ವಿನಿಗರು ಮತ್ತೆ ನಿಂಬೆ ಹಣ್ಣಿನ ರಸನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಾಳೆಹಣ್ಣಿನ ಸ್ಟೆಮ್ ಅಲ್ಲಿ ಯಾವುದೇ ತರದ್ದು ಇದು ಟೇಸ್ಟ್ ಆಗ್ಲಿ ಏನು ಇರೋದಿಲ್ಲ ಅದ್ರಲ್ಲಿ. ಸೊ ನಿಮ್ಗೆ ಇದು ಫ್ಲೇವರಿಗೋಸ್ಕರ ಅದು ಬಿಟರ್ ಟೇಸ್ಟ್ ಇರುತ್ತೆ, ಆತರ ಇರುತ್ತೆ, ಆತರ ಏನು ಇರೋದಿಲ್ಲ ಅದ್ರಲ್ಲಿ. ಸೊ ಹಾಗಾಗಿ ನೀವು ಹಾಗೇನೂ ಕೂಡ ಕುಡಿಬಹುದು. ಬಟ್ ನಾವಿಲ್ಲಿ ಇನ್ನು ಸ್ವಲ್ಪ ಅದು ಕ್ಲೀನ್ ಆಗಿ ವರ್ಕ್ ಆಗಲಿ ಅನ್ನೋಂತಹ ರೀಸನ್ಗೆ ಆಪಲ್ ಸೀಡ್ ವಿನಿಗರ್ ಮತ್ತೆ ನಿಂಬೆ ಹಣ್ಣನ್ನ ಆಡ್ ಮಾಡ್ತಾ ಇದ್ವಿ. ಇಲ್ಲ ನಿಮ್ಗೆ ಸಾಲ್ಟ್ ಬೇಡ ಅಂತಂದ್ರೆ ಜೇನುತುಪ್ಪನೂ ಕೂಡ ಹಾಕೊಂಡು ಕೂಡ ನೀವು ಯೂಸ್ ಮಾಡ್ಕೋಬಹುದು, ಅದು ಆಪ್ಷನಲ್. ಬಟ್ ನಾವು ನಮ್ಮ ಮನೆಯಲ್ಲಿ ಈ ತರ ಎವ್ರಿ ಮಂತ್ ನಾವು ಮಾಡ್ತಾ ಇರ್ತೀವಿ. ಸೊ ಎವ್ರಿ ಮಂತ್ ನಾನು ಮಾಡಿದಾಗ ಆಲ್ಮೋಸ್ಟ್ ಆಲ್ ತುಂಬಾ ಸಲ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ರೀಸನ್ ಇಷ್ಟೇ, ಯಾಕಂತಂದ್ರೆ ತುಂಬಾ ಜನಕ್ಕೆ ಸಮಸ್ಯೆ ಇರುತ್ತೆ, ಬಟ್ ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಿರಲ್ಲ. ಅಟ್ಲೀಸ್ಟ್ ನನ್ನ ವಿಡಿಯೋದಿಂದ 2-3 ಜನಕ್ಕೋ ಎಷ್ಟು ಜನ ನೋಡಿರ್ತಾರೋ ಅವ್ರಿಗೆ ಅಟ್ಲೀಸ್ಟ್ ಬೆನಿಫಿಟ್ ಸಿಗ್ಬೋದು ಅನ್ನೋಂತ ಒಂದು ರೀಸನ್ ಇಂದ ನಾನು ಈ ವಿಡಿಯೋನ ಯಾವಾಗ ಮಾಡಿದ್ರು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಈ ತರ ನೀವು ಮಾಡಿ ಕುಡ್ದು ಅಟ್ಲೀಸ್ಟ್ 1 ಅವರ್ ಏನು ತಿಂದೆ ಇರ್ಬೇಕಾಗುತ್ತೆ. ಆ ನಂತರ ನಿಮ್ದೇನು ಬ್ರೇಕ್ಫಾಸ್ಟ್ ಇದೆ, ಕಾಫಿ ಟೀ ಏನಿದೆ ಅದನ್ನ ಕುಡಿದ್ರೆ ಆಮೇಲೆ ತಿನ್ಬೋದು ಅಥವಾ ಆಮೇಲೆ ಕುಡಿಬಹುದು. ಸೊ ಕುಡ್ದಾದ ನಂತರ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ 1 ಅವರ್ ನಾನು ಏನು ತಿನ್ಬಾರ್ದು. ಅಟ್ಲೀಸ್ಟ್ ನಿಮಗೆ 2 ಅವರ್ಸ್ ವೆಯ್ಟ್ ಮಾಡಕ್ ಆಗುತ್ತೆ ಅಂದ್ರೆ 2 ಅವರ್ಸ್ ಕೂಡ ಮಾಡಿ. ಬಟ್ ಹಾಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಆದ್ರೂ ಏನು ತಿಂದೇ ಇದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.